ಮಕ್ಕಳಿಗೆ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಫೀಡ್ ಮಾಡಬೇಕು. ನಾರ್ಮಲ್ ಡೆಲಿವರಿ ಆಗಿರಲಿ ಅಥವಾ ಸಿ ಸೆಕ್ಷನ್ ಆಗಿರಲಿ ಕಂಫರ್ಟ್ ಆಗಿ ಕೂತ್ಕೊಂಡು ಫೀಡ್ ಮಾಡಿದಾಗೆ ಮಕ್ಳಿಗೂ ಕೂಡ ಸಮಾಧಾನ ಆಗೋದು. ನನಗಂತೂ ತುಂಬ ಹೊತ್ತು ಕೂತ್ಕೊಂಡು ಫೀಡ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ಬ್ಯಾಕ್ ಪೇನ್ ಬರ್ತಿತ್ತು ಮತ್ತು ಶೋಲ್ಡ್ರ್ ಪೇನ್ ಎಲ್ಲ ಬರ್ತಾಯಿತ್ತು. ನಾನು ಸ್ವಲ್ಪ ಹೊತ್ತು ಮಲ್ಕೊಂಡು ಕೂಡ ಫೀಡ್ ಮಾಡ್ತಿದ್ದೆ. ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬೈತಾಯಿದ್ರು, ಮಲ್ಕೊಂಡು ಫೀಡ್ ಮಾಡಬಾರ್ದು, ಕೂತ್ಕೊಂಡೇ ಫೀಡ್ ಮಾಡಬೇಕು ಅಂತೇಳಿ. ಸೊ ನಾನು ಅವಾಗ ಮೀಶೋದಲ್ಲಿ ಸರ್ಚ್ ಮಾಡಿ ಒಂದು ಫೀಡಿಂಗ್ ಫಿಲೋನ ತರಿಸ್ಕೊಂಡೆ. ಇವಾಗಂತೂ ತುಂಬ ಹೊತ್ತು ಕೂತ್ಕೊಂಡು ಕಂಫರ್ಟೇಬಲ್ ಆಗಿ ಫೀಡ್ ಮಾಡ್ತೀನಿ. ಸಮ್ ಟೈಮ್ ಮಗುನೂ ಕೂಡ ಅದ್ರ ಮೇಲ್ಗಡೆ ಮಲಗಿಸ್ಕೊತೀನಿ. ಬೆಡ್ ಥರ ಆಗುತ್ತಲ್ವ, ತುಂಬ ಹೊತ್ತು ನಿದ್ದೆಗೆ ಹೋಗ್ಬಿಡ್ತಾಳೆ. ಈ ಫೀಡಿಂಗ್ ಪಿಲೋ ಅಂತೂ ಮಲ್ಟಿಪರ್ಪಸ್ ಯೂಸ್ ಅಂತಲೇ ಹೇಳ್ಬೋದು. ಸೊ ಮಗುನ ಉಲ್ಟಾ ಮಲಗಿಸಿದಾಗ ಈ ಥರ ತಲೆ ಎತ್ತಕ್ಕೆ ಟ್ರೈ ಮಾಡುತ್ತೆ. ನಾನಂತೂ ತುಂಬ ಈ ಥರ ಮಲಗಿಸ್ತಾ ಇರ್ತೀನಿ. ಅವಳು ಬೆಳಗ್ಗೆ ಟೈಮ್ ಅರ್ಲಿ ಮಾರ್ನಿಂಗು ಕತ್ತನ್ನ ಎತ್ತಿ ನೋಡ್ತಾ ಇರ್ತಾಳೆ. ಸೊ ಮಕ್ಳಿಗೂ ಕೂಡ ಮುಂದೆ ಏನಿದೆ ಅನ್ನೋದನ್ನು ಅಬ್ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ಟಮ್ಮಿ ಟೈಮಲ್ಲೂ ಕೂಡ ಅವ್ರಿಗೆ ತಲೆ ಎತ್ತಕ್ಕೂ ಕೂಡ ತುಂಬ ಯುಟಿಲೈಸ್ ಆಗುತ್ತೆ ಅಂತೇಳಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಫೀಡಿಂಗ್ ಫಿಲೋ ತಾಯಂದಿರಿಗೆ ಮತ್ತು ಮಗುಗೆ ಇಬ್ರಿಗೂ ಕೂಡ ಯುಟಿಲೈಸ್ ಆಗುತ್ತೆ. ಸೊ ನಿಮ್ಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಡೈರೆಕ್ಟಾಗಿ DM ಮಾಡ್ತೀನಿ. ಥ್ಯಾಂಕ್ ಯು ಆಲ್.